ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಆದೂರ್ ಚಂದ್ರು. ಇತ್ತೀಚೆಗೆ ಬಾಂಗ್ಲಾ ವಲಸಿಗರು ಮತ್ತು ಅವರ ಮೇಲಿನ ಒಂದಷ್ಟು ನೈತಿಕ ಪೊಲೀಸ್ಗಿರಿ ಸಂಬಂಧಪಟ್ಟ ಒಂದಷ್ಟು ಪ್ರಕರಣಗಳು ಹೆಚ್ಚು ಸದ್ದು ಮಾಡಿದ್ವು. ಈ ಒಂದು ಸಂಬಂಧಪಟ್ಟಂತೆ ಎಚ್ಚೆತ್ತ ಬೆಂಗಳೂರು ನಗರ ಕಮಿಷನರ್ ಅವರು ಎಲ್ಲ ಉಪವಿಭಾಗಗಳಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಒಂದು ಸೂಚನೆ ನೀಡಿದರು. ಹಾಗಾಗಿ ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ DCP ಎಂ ನಾರಾಯಣ್ ನೇತೃತ್ವದಲ್ಲಿ ಸುಮಾರು 23 ತಂಡಗಳು ಬೆಳಗ್ಗೆ 4 ಗಂಟೆ ಸುಮಾರಿಗೆ ಸುಮಾರು 29 ಕಡೆಗಳಲ್ಲಿ ಎಲ್ಲೆಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ನಿಲ್ಲಿಸಿದ್ರು ಆ ಎಲ್ಲ ಅಡ್ಡೆಗಳ ಮೇಲೆ ದಾಳಿಯನ್ನು ಮಾಡಲಾಗಿದ್ದು. ಸುಮಾರು 1900 ಮಂದಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿದ್ದು. ಅದರಲ್ಲಿ ಪ್ರಮುಖವಾಗಿ 15 ಮಂದಿ ಅಕ್ರಮ ಬಾಂಗ್ಲಾ ವಲಸಿಗರು ಅಂತೇಳಿ ದಾಖಲೆ ಸಮೇತ ದೃಢೀಕರಣ ಆಗಲಾಗಿದೆ. ಜೊತೆಗೆ 15 ಮಂದಿ ನಕಲಿ ಆಧಾರ್ ಕಾರ್ಡ್ಗಳನ್ನು ಹೊಂದಿದ್ರು ಅಂತೇಳಿ ವೆಸ್ಟ್ ಬೆಂಗಾಲ್ ಮತ್ತು ಅಸ್ಸಾಂನ ನಕಲಿ ಆಧಾರ್ ಕಾರ್ಡ್ಗಳನ್ನು ಹೊಂದಿದ್ರು ಅನ್ನುವಂಥದ್ದು ಪತ್ತೆಯಾಗಿದೆ. ಪ್ರಮುಖವಾಗಿ ಈ ಒಂದು ದಾಳಿ ನಡೆಯಲಿಕ್ಕೆ ಪ್ರಮುಖ ಕಾರಣ ಇತ್ತೀಚೆಗೆ ಬೆಳ್ಳಂಡೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರನ್ನು ದಾಖಲೆ ಸಮೇತ ಪತ್ತೆ ಹಚ್ಚಿ ಬೆಳ್ಳಂಡೂರು ಪೊಲೀಸರಿಗೆ ಹಿಂದೂ ಕಾರ್ಯಕರ್ತ ಡಾಕ್ಟರ್ ನಾಗೇಂದ್ರಪ್ಪ ಅಂತ ಎನ್ನುವರು ಬೆಳ್ಳಂಡೂರು ಪೊಲೀಸರಿಗೆ ವಶಕ್ಕೆ ನೀಡಿದರು. ವಶಕ್ಕೆ ನೀಡಿ ಕೇವಲ ಅರ್ಧ ತಾಸಿನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ನೀಡಿದ ದೂರಿನ ಆಧರಿಸಿ ಅಂದರೆ ಹಲ್ಲೆ ಪ್ರಕರಣ ಸಂಬಂಧಪಟ್ಟಂತೆ FIR ದಾಖಲಿಸಿ ಅವರನ್ನು ಜೈಲಿಗಟ್ಟಲಾಗಿತ್ತು. ಈ ಸಂಬಂಧಪಟ್ಟಂತೆ ಆತ ರಾಜ್ಯ ಹೈಕೋರ್ಟ್ ಮೆಟ್ಟಿಲೇರಿದ್ದು ಅಲ್ಲಿ ಪ್ರಶ್ನೆ ಮಾಡಿದ್ದ ಪೊಲೀಸರ ಕ್ರಮವನ್ನು, ಈ ಒಂದು ಪ್ರಕರಣವನ್ನು ವಿಚಾರಣೆ ನಡೆದಂತೆ ರಾಜ್ಯ ಹೈಕೋರ್ಟ್ ಕೂಡ ಅಸಮಾಧಾನ ವ್ಯಕ್ತಪಡಿಸಿದೆ. ಯಾಕೆಂತ ಹೇಳಿದ್ರೆ ಅಕ್ರಮ ಬಾಂಗ್ಲಾ ವಲಸಿಗರು ದಾಖಲೆಗಳ ಸಮೇತ ಸಾಬೀತು ಮಾಡಿ ಪೊಲೀಸರಿಗೆ ನೀಡಿದ ಸಂದರ್ಭದಲ್ಲಿ ಅವರಿಂದನೇ ದೂರನ್ನು ತೆಗೆದುಕೊಂಡು ಪ್ರಕರಣ ದಾಖಲೆ ಮಾಡುವಂಥದ್ದು ಸರಿ ಇಲ್ಲ, ಇದೆಲ್ಲೊಂದು ಕಡೆ ರಾಷ್ಟ್ರೀಯ ಭದ್ರತೆಗೆ ಮಾರಕ ಅಂತೇಳಿ ಹೈಕೋರ್ಟ್ ಕೂಡ ಅಸಮಾಧಾನ ವ್ಯಕ್ತಪಡಿಸಿತು. ಇದರ ನಡುವೆ ಬೆಂಗಳೂರು ನಗರ ಕಮಿಷನರ್ ಅವರು ಒಂದು ಸೂಕ್ತವಾದ ಹೆಜ್ಜೆಯನ್ನು ಇಟ್ಟಿದ್ದು ಇವತ್ತು ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಬಹುತೇಕ ಎಲ್ಲ ಕಡೆ ಅಕ್ರಮ ಬಾಂಗ್ಲಾ ವಲಸಿಗರ ಅಡ್ಡೆಗಳ ಮೇಲೆ ದಾಳಿ ಮಾಡಲಾಗಿದೆ. ಅದೇ ರೀತಿ ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದಲ್ಲೂ ಕೂಡ ಸುಮಾರು 29 ಕಡೆ ದಾಳಿ ಮಾಡಲಾಗಿದ್ದು. ಬೆಳಗ್ಗೆ 4 ಗಂಟೆ ಸುಮಾರಿಗೆ ಸುಮಾರು 1900 ಮಂದಿಯನ್ನು ವಶಕ್ಕೆ ಪಡೆಯಲಾಗಿದೆ. ಏಕೆಂದರೆ ಅವರ ಬಳಿ ಯಾವುದೇ ರೀತಿ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂಥ ಆಧಾರ್ ಕಾರ್ಡ್ ಇರ್ಬೋದು, ವೋಟರ್ ಐ ಡಿ ಇರ್ಬೋದು, ಇದು ಯಾವುದೇ ರೀತಿ ಇರಲಿಲ್ಲ. ಆದರೆ ಅದರಲ್ಲಿ 30 ಮಂದಿ ಬಳಿ ನಕಲಿ ಆಧಾರ್ ಕಾರ್ಡ್ ಸೇರಿದಂತೆ ಬಾಂಗ್ಲಾ ಪ್ರಜೆಗಳು ಅನ್ನುವಂಥ ದಾಖಲೆಗಳು ಅವರ ಬಳಿ ಇತ್ತು. ಹಾಗಾಗಿ ಅವರನ್ನು ಈಗ ವಶಕ್ಕೆ ಪಡೆಯಲಾಗಿದೆ, ವಿಚಾರಣೆ ಕೂಡ ನಡೆಸಲಾಗ್ತದೆ. ಅವರಿಗೆ ಈ ದಾಖಲೆಗಳು ಯಾವ ರೀತಿ ಸಿಕ್ತು ಮತ್ತು ಈ ನಕಲಿ ಆಧಾರ್ ಕಾರ್ಡ್ಗಳನ್ನು ಎಲ್ಲಿ ಮಾಡಿಸ್ಕೊಂಡ್ರು ಇದೆಲ್ಲವೂ ಕೂಡ ಪ್ರಕರಣ ದಾಖಲಿಸಿಕೊಂಡು ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ಗೃಹ ಇಲಾಖೆ ಮತ್ತು ನಮ್ಮ ಬೆಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿನಲ್ಲಿ ಬೆಂಗಳೂರು ನಗರದಲ್ಲಿ ವಾಸವಿರುವ ಅಕ್ರಮ ಬಾಂಗ್ಲಾದೇಶದ ಪತ್ತೆಗಾಗಿ ವಿಶೇಷ ಕಾರ್ಯಾಚರಣೆಯನ್ನು ಕೈಗೊಳ್ಳುವಂತೆ ಮಾನ್ಯ ಪೊಲೀಸ್ ಆಯುಕ್ತರಾದಂಥ ಶ್ರೀ ಸೀಮಂತ್ ಕುಮಾರ್ ಸಿಂಗ್ ಸಾಹೇಬರು ದಿನಾಂಕ 30/7/2026 ಒಂದು ವಿಶೇಷವಾದಂತಹ ಒಂದು ಸುತ್ತೋಲೆಯನ್ನು ಜ್ಞಾಪನವನ್ನು ಹೊರಡಿಸಿರ್ತಾರೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವು ವಿಶೇಷವಾದಂಥ ತಂಡಗಳನ್ನ ಮಾಡಿ ನಮ್ಮ ಆನೇಕಲ್ ತಾಲೂಕು ಮತ್ತು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ ಒಂದು 6 ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಈಗಿನವರೆಗೂ ದಿನಾಂಕ 8/8/25ರಿಂದ 8/8/26 ಅಂದರೆ ಲಾಸ್ಟ್ 1 ಇಯರಲ್ಲಿ ನಾವು ಬಂಡೇಪಾಳ್ಯದಲ್ಲಿ, ಬೇಗೂರು, ಹುಳಿಮಾವು, ಎಲೆಕ್ಟ್ರಾನಿಕ್ ಸಿಟಿ, ಹೆಬ್ಬಗೋಡಿ ಮತ್ತು ಪರಪನಗರದಲ್ಲಿ ಸುಮಾರು 64 ಜನ ಅಕ್ರಮ ಬಾಂಗ್ಲಾದೇಶಿಗಳನ್ನ ನಾವು ಪತ್ತೆ ಹಚ್ಚಿ ಫಾರಿನರ್ಸ್ ಆ್ಯಕ್ಟಲ್ಲಿ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಿ ಅವರನ್ನು ಬಾಂಗ್ಲಾದೇಶಿಗೆ FRRO ಮುಖಾಂತರ ಡಿಟೆನ್ಷನ್ ಸೆಂಟರ್ಗೆ ಕಳಿಸುವಂಥ ಕೆಲಸವನ್ನು ನಾವು ಮಾಡಿ ಸಕ್ಸಸ್ ಆಗಿ ಇವತ್ತಿನವರೆಗೂ ನಾವು 64 ಜನನ ನಾವು ಕಳಿಸಿದ್ವಿ. ಆದಾಗ್ಯೂ ನಮ್ಮ ಆನೇಕಲ್ ಎಲೆಕ್ಟ್ರಾನಿಕ್ ಸಿಟಿ ಭಾಗದಂತಹ ಇರುವಂಥ ಜಾಗದಲ್ಲಿ ಈ ರ್ಯಾಕ್ ಪಿಕ್ಕರ್ಸ್ ಅಂದರೆ ಚಿಂದಿ ಆಯುವಂಥ ಒಂದು ನೆಪದಲ್ಲಿ ತುಂಬ ಜನ ಅಕ್ರಮ ಬಾಂಗ್ಲಾದೇಶಿ ಅವರು ಅಥವಾ ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್ ಆಧಾರ್ ಕಾರ್ಡ್ ಹೊಂದಿರುವಂಥ ತುಂಬ ಜನ ಅಲ್ಲಲ್ಲಿ ಶೆಡ್ಗಳನ್ನ ಮಾಡಿಕೊಂಡು ಅದರಲ್ಲಿ ಪ್ರೊಸೆಸಿಂಗ್ ಮಾಡ್ತಾಯಿದ್ದಾರೆ ಅನ್ನೋದು ತುಂಬ ಜನಕ್ಕೆ ವಿಷಯ ಗೊತ್ತಾಗಿದ್ದು ನಾವು ಕಳೆದ 1 ವರ್ಷದಿಂದ ಸತತವಾಗಿ ನಾವು ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಇವತ್ತು ದಿನಾಂಕ 8/8/2026 ನಾವು ಬೆಳಗಿನ ಜಾವ 4 ಗಂಟೆಯಿಂದ ನಾವು ಸೌತ್ ಈಸ್ಟ್ ಡಿವಿಷನ್ ಮತ್ತು ವೈಟ್ಫೀಲ್ಡು ಮತ್ತು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಜಂಟಿಯಾಗಿ ನಾವೆಲ್ಲೊಂದು ಟೀಮ್ಸ್ ಫಾರ್ಮ್ ಮಾಡಿ ಬೆಳಗಿನ 4 ಗಂಟೆಯಿಂದ ನಾವು ವಿಶೇಷ ಕಾರ್ಯಾಚರಣೆ ಮಾಡಿದ್ವಿ. ಇದರಲ್ಲಿ ಬಂಡೇಪಾಳ್ಯದಲ್ಲಿ ಶಂಕಿತರನ್ನು 224 ಜನ, ಬೇಗೂರಲ್ಲಿ 339, ಎಲೆಕ್ಟ್ರಾನಿಕ್ ಸಿಟಿಲಿ 550, ಹೆಬ್ಬಗೋಡಿನಲ್ಲಿ 202, ಹುಳಿಮಾವಿನಲ್ಲಿ 219, ಪರಪನಗರದಲ್ಲಿ 355 ಅಂದರೆ 1909 ಜನನ ನಾವು ಬೆಳಗ್ಗೆಯಿಂದ ನಾವು ಅವ್ರನ್ನ ವಿಚಾರಣೆ ಮಾಡ್ತಾಯಿದ್ವಿ. ಈ ವಿಚಾರಣೆಯಲ್ಲಿ ಯಾವುದೇ ವ್ಯಕ್ತಿ ಬಾಂಗ್ಲಾದೇಶ ಅಥವಾ ಬೇರೆ ದೇಶದವ್ರಿಗೆ ಗೊತ್ತಾಗಬೇಕಾದ್ರೆ ಅವ್ರಿಗೆ ಲೀಗಲ್ ಡಾಕ್ಯುಮೆಂಟ್ ಅಂತ ಇರುತ್ತೆ. ಒಂದು ಪಾಸ್ಪೋರ್ಟು ಅಥವಾ ನ್ಯಾಷನಲ್ ಐಡೆಂಟಿಟಿ ಕಾರ್ಡ್ ಅಂತ. ನಾವು ಈ ಬಾಂಗ್ಲಾದೇಶ್ ಐಡೆಂಟಿಟಿ ಕಾರ್ಡ್ ಬಿನ್ ನಂಬರ್ ಅಂಥೇಳಿ ಆ ಆಧಾರದ ಮೇಲೆ ಈಗಿನ
ಈಗ 2:30 ಸಮಯದ ಬೆಳಗ್ಗೆದಿಂದ ನಮಗೆ 15 ಜನ ಈಗ ಬಾಂಗ್ಲಾದೇಶಿಯರಂತ ನಮಗೆ ಗೊತ್ತಾಗಿದೆ. ಈ 15 ಜನರನ್ನು ಈಗ ನಾವು ಪೊಲೀಸ್ ಕಮಿಷನರ್ ಆಫೀಸಲ್ಲಿ ನಮ್ಮದು ಏನು FRR ಒಂದು ವೆರಿಫಿಕೇಷನ್ ಮಾಡ್ಯೂಲ್ ಇದೆ, ಏನು ನಾವು DPM ಮಾಡ್ಯೂಲ್ ಅಂತ, ಅದರಲ್ಲಿ ವೆರಿಫಿಕೇಷನ್ ಮಾಡಿ ಫಿಂಗರ್ ಪ್ರಿಂಟ್ ಮಾಡಿ ಅವರನ್ನು ತಾತ್ಕಾಲಿಕವಾಗಿ ಡಿಟೈನ್ ಮಾಡಿ ಅವ್ರನ್ನ ಬಾಂಗ್ಲಾದೇಶಕ್ಕೆ ಡಿಪೋರ್ಟ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದು ಬಿಟ್ಟು ಸಂಜೆ ಗಂಟ ಈಗ ಯಾರು ನಮ್ಮ ಜೊತೆ ಇರುವಂಥ 1900 ಜನ ಯಾರಿದ್ದಾರೆ ಅವರೆಲ್ಲರೂ ಸಹ ಪರ್ಸನಲ್ ಐಡೆಂಟಿಫಿಕೇಷನ್, ಅದರಲ್ಲಿ ಮಹಿಳೆಯರು, ಮಕ್ಕಳು ಮತ್ತು ದೊಡ್ಡವರು ಇದ್ದಾರೆ, ಟೇಕೇದಾರ್ಸ್ ಯಾರಿದ್ದಾರೆ ಅವರೆಲ್ಲರೂ ವೆರಿಫಿಕೇಷನ್ ನಡೀತಾ ಇದೆ. ನಮಗೆ ಒಂದು ಸ್ಟ್ಯಾಂಡಿಂಗ್ ಆಪರೇಷನ್ ಪ್ರೊಸೀಜರ್ FRR ಮತ್ತು ಕಮಿಷನ್ ಆಫೀಸಿಂದ ಬಂದಿದೆ. ಹಾಗಾಗಿ ಅವರೆಲ್ಲರಿಗೂ ಊಟ ತಿಂಡಿ ಮತ್ತು ಅವ್ರಿಗೆಲ್ಲ ಇರೋದಕ್ಕೆ ನಾವು ಅವರೆಲ್ಲರೂ ನಾವು ಈ ಕಲ್ಯಾಣ ಮಂಟಪಗಳಲ್ಲಿ ಒಳ್ಳೆ ವ್ಯವಸ್ಥೆಯನ್ನು ಮಾಡಿ ಅದೆಲ್ಲ ವೆರಿಫಿಕೇಷನ್ ಮಾಡ್ತಾಯಿದ್ವಿ. ಇದರಲ್ಲಿ ಯಾರು ಬಾಂಗ್ಲಾದೇಶ ಅಂತ ಗೊತ್ತಿರ್ತಾರೆ ಇವರಿಗೆ ಏನು ನಮ್ಮ SOP ಪ್ರಕಾರ ಇದು ನಡೆಯುತ್ತೆ. ಸಾರ್ವಜನಿಕರಲ್ಲಿ ಈ ಸಂಘಟನೆಗಳಲ್ಲಿ ವಿನಂತಿ ಮತ್ತು ಎಚ್ಚರಿಕೆ ಮಾಡೋದೇನೆಂದರೆ, ಇದು ಇಲ್ಲಿಗಲ್ ಮೈಗ್ರೆಂಟ್ಸ್ನ ಹುಡುಕೋದು ಕಳಿಸೋದು ಅಂಥದ್ದು ಒಂದು ಪ್ರೋಸೆಸ್ ಇದೆ. ಅವ್ರ ಹತ್ರ ಆಧಾರ್ ಕಾರ್ಡು ಯಾವುದು ಅಸ್ಸಾಂದು ವೆಸ್ಟ್ ಬೆಂಗಾಲ್ ಇದ್ಮೇಲೆ ಇದನ್ನು ವೆರಿಫಿಕೇಷನ್ ಮಾಡಿ ಅವರು ಇಂಡಿಯನ್ ಸಿಟಿಜನ್ ಆಗಿದ್ದರೆ ಅವ್ರನ್ನ ಯಾರನ್ನು ಇಲ್ಲಿಂದ ಓಡಿಸೋದಕ್ಕೆ ಸಾಧ್ಯ ಇಲ್ಲ. ಬಿನ್ ನಂಬರ್, ಬಾಂಗ್ಲಾದೇಶ್ ಐಡೆಂಟಿಫಿಕೇಷನ್ ನಂಬರಲ್ಲಿದ್ದರೆ ಅವ್ರನ್ನ ಡಿಪೋರ್ಟ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಇದರಲ್ಲಿ MHA ಅಂದರೆ ಕೇಂದ್ರ ಗೃಹ ಮಂತ್ರಾಲಯದ ತುಂಬ ಮಾನದಂಡಗಳು, ಪ್ರೊಸೀಜರ್ಸ್ ಇದೆ. ಕೇಂದ್ರೀಯ ಸಂಸ್ಥೆಯಾದಂಥ FRO ಅವರಿಂದಲೇ ಇವರೆಲ್ಲ ಡಿಪೋರ್ಟೇಷನ್ ಆಗಬೇಕಾಗಿದೆ. ಆಮೇಲೆ ಇವ್ರನ್ನೆಲ್ಲ ನಾವು ಡಿಪೋರ್ಟೇಷನ್ ಆಗಂಟ ಈಗ ಡಿಪೋರ್ಟೇಷನ್ ಸೆಂಟ್ರಲ್ಲಿ ಇಟ್ಕೊಳ್ಳೋದು, ಆರ್ಡರ್ ಮಾಡಿಸೋದು, ಇವ್ರನ್ನ ಪುಷ್ ಬ್ಯಾಕ್ ಮಾಡೋದು, BSF ಇಂದ ಕಳಿಸೋದು ತುಂಬ ಪ್ರೊಸೀಜರ್ ಇರುತ್ತೆ. ಇದು ನಿರಂತರವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆಯಲ್ಲಿ ನಾವು ನಿರಂತರವಾಗಿ ಮಾಡ್ತಾ ಇರ್ತೀವಿ. ನಾನು ಹೇಳೋದೇನಂತ ಹೇಳಿದ್ರೆ, ಯಾರು ಕಾನೂನನ್ನು ಕೈಗೆ ತಗೊಳ್ಳಬಾರ್ದು. ನಿಮಗೆ ಅಕ್ರಮ ಬಾಂಗ್ಲಾದೇಶಿಗಳ ಬಗ್ಗೆ ಮಾಹಿತಿ ಇದ್ದರೆ ಜಿಯೋ ಲೊಕೇಶನ್ ಸಮೇತ ನೀವು ಅದನ್ನು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ನೀವು ಇನ್ಫಾರ್ಮೇಷನ್ನು ಕೊಡಬೇಕು. ಪೊಲೀಸ್ ಸ್ಟೇಷನಲ್ಲಿ ಆಗಿಲ್ಲ ನನಗೆ ಅಲ್ಲಿಂದನೇ ಕೊಡ್ತೀನಿ ಅಂತ ಹೇಳಿದ್ರೆ 112ಗೆ ಕಾಲ್ ಮಾಡಿ ಈ ಥರ ಶಂಕಿತರು ಏನಾದರೆ ವೆರಿಫೈ ಮಾಡಿ ಅಂದರೆ ನಾವು ವೆರಿಫೈ ಮಾಡ್ತೀವಿ. ACP ಇದ್ದಾರೆ, DCP ಇದ್ದಾರೆ, ಕಮಿಷನರ್ ಆಫ್ ಪೊಲೀಸ್ ಇದ್ದಾರೆ, ಗೃಹ ಮಂತ್ರಾಲಯ ಇದೆ. ಎಲ್ಲಿ ಬೇಕಾದರೂ ನೀವು ಅರ್ಜಿ ಮುಖಾಂತರ ಇಡಬೇಕು. ನಾಗರಿಕರಿಗೆ ಅದು ಮುಕ್ತ ಅವಕಾಶ ಇದೆ. ಬಟ್ ಈ ವೆರಿಫಿಕೇಷನ್ ಮಾಡೋದು, ಡಿಪೋರ್ಟೇಷನ್ ಮಾಡೋದು ನಮ್ಮ ಕೆಲಸ. ಸೊ ನಾವು ಮಾಡೋಂಥ ಕೆಲಸದಲ್ಲಿ ಕಾನೂನನ್ನ ಏನು ಪರಿಪಾಲನೆ ಮಾಡಬೇಕು ನಾವು ಮಾಡ್ತೀವಿ, ನಾವು ಮಾಡ್ತಾಯಿದ್ವಿ. ಈ ಹಿಂದೆನೂ ನಿಮಗೆ 1 ವರ್ಷದ ಫಿಗರ್ಸ್ ನಿಮಗೆ ಕೊಟ್ಟಿದ್ದೀನಿ. ಕಂಟಿನ್ಯೂಸ್ಲಿ ನಮ್ದು ಆಗ್ತಾ ಇರುತ್ತೆ. ಹಾಗಾಗಿ ಯಾರೂ ಸಹ ಕಾನೂನನ್ನು ಕೈಗೆ ತಗೊಳ್ಬಾರ್ದು. ಕಾನೂನನ್ನು ಕೈಗೆ ತಗೊಳ್ಳೋರ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಕ್ರಮ ತಗೊಳ್ತೀವಿ. ಒಟ್ಟಾರೆಯಾಗಿ ಇವತ್ತು ಸುಮಾರು 1900 ಮಂದಿಯನ್ನು ವಶಕ್ಕೆ ಪಡೆಯಲಾಗಿದ್ದು, ಈ ಒಂದು ಕಾರ್ಯಾಚರಣೆ ನೇತೃತ್ವ ವಹಿಸುವಂಥದ್ದು DCP M. ನಾರಾಯಣರವರು. ಅವರ ಜೊತೆಯಲ್ಲಿ ಸುಮಾರು 295 ಮಂದಿ ಅಧಿಕಾರಿಗಳು ಸಿಬ್ಬಂದಿ ಭಾಗವಹಿಸಿದ್ದು ಇದೊಂದು ರೀತಿಯಲ್ಲಿ ಯಶಸ್ವಿ ಕಾರ್ಯಾಚರಣೆ. ಯಾಕೆ ಅಂತ ಹೇಳಿದ್ರೆ, ಅಕ್ರಮ ಬಾಂಗ್ಲಾ ವಲಸಿಗರು ಈ ದೇಶದ ರಾಷ್ಟ್ರೀಯತೆಗೆ ಅಥವಾ ಭದ್ರತೆಗೆ ಮಾರಕ. ಹಾಗಾಗಿ ಅಂಥವ್ರನ್ನ ದೇಶದಿಂದ ಹೊರದಬ್ಬಬೇಕು ಅಂತೇಳಿ ಸಾಕಷ್ಟು ಜನ ಹಿಂದೂ ಪರ ಕಾರ್ಯಕರ್ತರು ಹೋರಾಟ ನಡೆಸ್ತಾ ಇದ್ರು. ಹಾಗಾಗಿ ಎಚ್ಚೆತ್ತಂತೆ ಸರ್ಕಾರ ಕೂಡ ಈ ಒಂದು ಸಂಬಂಧಪಟ್ಟಂತೆ ಸೂಚನೆ ನೀಡಿದ್ದು, ನೂತನ ಗೃಹ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸಾಕಷ್ಟು ಬಾರಿ ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಹಿರಿಯ ಅಧಿಕಾರಿಗಳು ಸೂಚನೆ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆದಂಥ ಸೀಮಂತ್ ಕುಮಾರ್ ಸರ್ ಅವರ ನೇತೃತ್ವ ಮತ್ತು ಅವರ ಮಾರ್ಗಸೂಚಿಯಂತೆ ಎಲೆಕ್ಟ್ರಾನಿಕ್ ಸಿಟಿ ಉಪಯೋಗದ DCP M. ನಾರಾಯಣರವರು ಇವತ್ತು ಯಶಸ್ವಿ ಕಾರ್ಯಾಚರಣೆ ನಡೆಸಿ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಪತ್ತೆ ಹಚ್ಚಿ ಅವರನ್ನು ಯಾವ ರೀತಿ ಅವರ ದೇಶಗಳಿಗೆ ವಾಪಸ್ ಕಳಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಿದ್ದಾರೆ ಅಂತಲೇ ಹೇಳ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.